25-year-old dream of the people and Congress party workers of KGM. Sri Rajiv Gandhi led 21st century India through. What is the special of Rajiv? The digital and telecom revolution, democratic communication, and establishment India as a global IT and software superpower. Democratic demonstration, empowering grassroots democracy through the landmark of 73rd and 74th Constitutional Amendment, Panchayat Raj and Nagar Palika systems, youth empowerment, lowering the voting age of 18 years to giving voice and power to young leaders, national integration, defending nation sovereignty and fostering communal harmony across the nation. அப்படிப்பட்ட ஒரு நல்ல தலைவரை இந்த நாளில் அவங்க திறந்து வைத்திருக்காங்க. ಅವರಿಗೆ ನನ್ರಿ ತಿಳಿದುಕೊಂಡು ಅದೇ ತರ ಎಲ್ಲರನ್ನು ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತವನ್ನು ಮಾಡ್ತಾ ನೆಕ್ಸ್ಟ್ ನಮ್ಮ ಸಾಜಾತ ಅವರನ್ನು ಎರಡು ಮಾತು ಮಾತಾಡಕ್ಕೆ ಕರೀತಾ ಇದ್ದೀವಿ. ಪ್ಲೀಸ್ ಸಾಜಾತ ಸರ್. ಸಾಜಾತ. ಎಲ್ಲರೂ ನಮಸ್ಕಾರ. ಚೇರ್ಮನ್ ಕರ್ನಾಟಕ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ ಬೋರ್ಡ್ ಈ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿರುವ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರೇ, ಮಾಜಿ ನಗರಸಭೆ ಅಧ್ಯಕ್ಷರಾದ ಕೆ ಸಿ ಮುರಳಿ ಅಣ್ಣ ಅವರು, ವಲ್ಲಲ್ ಮುನ್ಸ್ವಾಮಿ ಅಣ್ಣ ಅವರು, ಇಂದಿರಾ ಗಾಂಧಿ ಮೇಡಮು, ಮತ್ತು KDU ಚೇರ್ಮನ್ ಸೀನಿಯರ್ ಲೀಡರ್ ಜೈಪಾಲ್ ಅಣ್ಣ ಅವರೇ, ನಮ್ಮ ಸೀನನ್ನ ಪ್ರೆಸೆಂಟ್ KDU ಚೇರ್ಮನ್ ಅವರೇ, ಲಾರೆನ್ಸ್ ಅಣ್ಣ ಅವರೇ, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮಾಣಿಕ್ಯಂ, ಅದಕ್ಕೆ ಕೋಪ ಮಾಡ್ಕೊಳ್ತಾರೆ ಇಲ್ಲ ಅಂದ್ರೆ, KPCC ಮೈನಾರಿಟಿ ಸೆಲ್ ಸ್ಟೇಟ್ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿ ಲಾರೆನ್ಸ್ ಚಿನ್ನಸವರಿ, ಪವರ್ಫುಲ್ ಲೀಡರ್, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮಾಣಿಕಣ್ಣ, ನಾಗರಾಜಣ್ಣ, ಮತ್ತು ಎಲ್ಲ ನಮ್ಮ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಕೌನ್ಸಿಲರ್ಸ್, ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಮತ್ತು ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗಜಾನ ಅವರೇ, ಇಲ್ಲಿ ಬಂದಿರೋ ಎಲ್ಲ ನಮ್ಮ ಆಂಜನೇಯ ಮಾರ್ಕೆಟರ್ಸ್ ಎಲ್ಲ ಆಗಲ್ಲ ಮೇಡಮ್, ಜಾಸ್ತಿ ಇದ್ದಾರೆ, ಜಾಸ್ತಿ ಇದ್ದಾರೆ. ಈ ದಿನ ನಮಗೆ ಆಂಡರ್ಸನ್ ಪೇಟ್ ಅವ್ರಿಗೆ ವಿಶೇಷವಾಗಿ ಒಂದು ಇಮೋಷನ್ ಇದೆ. ಯಾಕಂದರೆ ಸುಮಾರು 26 ವರ್ಷಗಳ ಕಾಲ ಇದು ಬೇರೆ ಬೇರೆ ಕಾರಣಗಳಿಂದ ನಿಲ್ತೋಯ್ತು. ಇವತ್ತು ಆ ದಿನ ಬಂದಿದೆ. ಮೇಡಮ್ ಬಂದು ಯಾವಾಗಲೂ ಆಂಡರ್ಸನ್ ಪೇಟ್ ಬರುವಾಗ ಎಲ್ಲ ಶಾಯ್ದು ಇದು ಮಾಡಬೇಕು ಅಂತ ಒಂದು 2-3 ಸಾರಿ ಹೇಳಿದರು. ಅವ್ರಿಗೇನು ಒಂದು ಕಾಂಟ್ರಾಕ್ಟ್ ಹೇಳ್ಬಿಡ್ತಾರೆ, ಅವ್ರು ಮಾಡಿಬಿಡ್ತಾರೆ. ಬಟ್ ಇಲ್ಲ ಶಾಹಿದ್ ನೀನೇ ಮಾಡಬೇಕಿದು ಅಂತ ಹೇಳ್ಬಿಟ್ಟು ಸುಮಾರು ಒಂದು 4-5 ಸಾರಿ ಹೇಳ್ಬಿಟ್ರು. ಅದಕ್ಕೆ ಎಲ್ಲ ನಾವು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದೀವಿ. ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಯಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, 40ನೇ ವಯಸ್ಸಿಗೆ ಅವ್ರ ಪ್ರಧಾನಮಂತ್ರಿ. ಟೆಲಿಕಾಂ ರೆವಲ್ಯೂಷನ್ನು, IT, ನಮ್ಮ ದೇಶಕ್ಕೆ ಡಿಜಿಟಲ್ ಎರಾ ತಂದಿದ್ದು ನಮ್ಮ ರಾಜೀವ್ ಗಾಂಧಿ ಅವರು. ಯೂತ್ಸ್ಗೆ 18 ವಯಸ್ಸಿಗೆ ವೋಟಿಂಗ್ ಪವರ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ ಅವರು. ವಿಶೇಷವಾಗಿ ಇದು ಶ್ರೀಮಂತವರು ಜಾಸ್ತಿ ಜನ ಎಲ್ಲ ಏನು ಮಾಡ್ತಾರೆ, ಈ ಬೋರ್ಡಿಂಗ್ ಸ್ಕೂಲ್ಸಲ್ಲಿ ಹಾಕ್ತಾರೆ ಮಕ್ಕಳಿಗೆ ಓದೋಕ್ಕೆ. ಅವರು ಸಹ ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾರೆ. ಒಂದು ವರ್ಗ ಮಾತ್ರ ಓದ್ತಾರಲ್ಲ, ಕೆಲವು ಮಟ್ಟವರು ಬಡವರು ಓದ್ಬೇಕಂತ ಹೇಳಿಬಿಟ್ಟು ಆ ಕಲ್ಪನೆ ಇಟ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಹೇಳಿಬಿಟ್ಟು JN ನವೋದಯ ಸ್ಕೂಲ್ಸ್, ರೆಸಿಡೆನ್ಷಿಯಲ್ ಸ್ಕೂಲ್ಸು ಇಡೀ ದೇಶದಲ್ಲಿ ಒಂದೊಂದು ಜಿಲ್ಲೆಗೆ ಒಂದೊಂದು ಸ್ಕೂಲ್ ಕೊಡ್ತಾರೆ. ನಮ್ಮಲ್ಲಿನೂ ಒಕ್ಲೇರಿ ರೋಡಲ್ಲಿ, ಮಾಲೂರು ಒಕ್ಲೇರಿ ರೋಡಲ್ಲಿ ಆ ಸ್ಕೂಲ್ ಇದೆ. ಬಹಳ ದೊಡ್ಡ ಸ್ಕೂಲು, ಫ್ರೀ ಎಜುಕೇಷನ್ ಅಲ್ಲಿ ಇರೋದು, ಊಟ ಮಾಡೋದು, ಸ್ಟಡಿಂಗು 4th ಇಂದ +2 ವರೆಗಿದೆ. ಅದು ಮಾಡಿದ ರಾಜೀವ್ ಗಾಂಧಿ ಅವರು. ಆಮೇಲೆ ನಮ್ಮ ಗ್ರಾಮಗಳಲ್ಲಿ, ವಿಲೇಜಸ್ ಅಲ್ಲಿ
ಅಲ್ಲಿ ಡೈರೆಕ್ಟ್ ಫಂಡ್ಸ್ ಹೋಗ್ಬೇಕು, ಅದು ಅನುದಾನ ಹೋಗ್ಬೇಕು. ನಾಯಕತ್ವ ಅಲ್ಲಿ ವಿಲೇಜಸ್ ಅಲ್ಲಿನೋ ಇರಬೇಕು, ಶಕ್ತಿ ಅವ್ರಿಗೆ ಬರ್ಬೇಕಂತ ಹೇಳ್ಬಿಟ್ಟು ಗ್ರಾಮ್ ಸ್ವರಾಜ್ ಅಂಡ್ ಪಂಚಾಯತ್ ರಾಜ್ ಅಂತ ತಂದು 3 ಸಿಸ್ಟಮ್ 3 ಟೈರ್ ಸಿಸ್ಟಮ್ ಅಂತ ತರ್ತಾರೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಅದು ತಂದಿದ್ದು ರಾಜೀವ್ ಗಾಂಧಿ ಅವರು. ಆಮೇಲೆ ಸುಮಾರು ಜನ ಮಾತಾಡೋರು ಇದ್ದಾರೆ. ಇಷ್ಟು ಮಾತ್ರ ಹೇಳಿ ಮೇಡಮ್ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಕಷ್ಟಗಳು ಜಾಸ್ತಿ ಇದೆ ಇಲ್ಲಿ, ಅವರೆಲ್ಲ ಅವ್ರ ರೆಪ್ರೆಸೆಂಟೇಷನ್ ತಗೊಂಡು ಬಂದಿದ್ದಾರೆ. ಸ್ವಲ್ಪ ಸಮಾಧಾನವಾಗಿ ನೀವು ಕೇಳಬೇಕು ಮೇಡಮ್. ಎಲ್ಲ ಅವ್ರವ್ರ 34 ವಾರ್ಡು 33 ವಾರ್ಡು ಅಸೋಸಿಯೇಷನ್ ಅವರೆಲ್ಲ ಬಂದಿದ್ದಾರೆ. ಇದಾದ್ಮೇಲೆ ಸ್ವಲ್ಪ ಕೇಳಬೇಕು. ಮತ್ತು ವೇದಿಕೆಯಲ್ಲಿ ಕೂತಿರುವ ಎಲ್ಲ ಮಾನ್ಯರೇ, ಯುವರ್ ನೇಮ್ ಈಸ್ ಮೈ ಆರ್ಟ್. ನಿಮ್ಮ ಹೆಸರೆಲ್ಲ ಹೇಳ್ಕೊಂಡಿದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಎಲ್ಲರಿಗೂ ಸ್ಟೇಟ್ ಕಾಂಗ್ರೆಸ್ ಅವರಾಗಲಿ, ಬ್ಲಾಕ್ ಕಾಂಗ್ರೆಸ್ ಆಗಲಿ, ಎಲ್ಲರಿಗೂ ನನ್ನ ನಮಸ್ಕಾರ. ಈ ಆಗಸ್ಟ್ ತಿಂಗಳು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. 2026 ಈ ಆಗಸ್ಟ್ ತಿಂಗಳಿನಲ್ಲಿ ನಾವು ಆಗಸ್ಟ್ ತಿಂಗಳನ್ನ ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಮಾನ್ಯ ಶಾಸಕರು ಪ್ರಯತ್ನದಿಂದ ಮೊಟ್ಟ ಮೊದಲದಾಗಿ ಈ ಸಂವಿಧಾನ ಬರೆದ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ನಮ್ಮ ಎಲ್ಲರೂ ಇವತ್ತು ಈ ಸ್ಟೇಜ್ನಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮಹಾ ವ್ಯಕ್ತಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಅವರದು 5ನೇ ತಾರೀಕು ಮುನ್ಸಿಪಾಲ್ಟಿ ಕಚೇರಿನಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಕಂಚಿದ ಪುತ್ಥಳಿಯನ್ನು ಅವರು ಕೈಯಿಂದ ಓಪನ್ ಮಾಡಿ ಈ ನಮ್ಮ KGFಗೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಪ್ರಪಂಚ ಖಂಡದ ನಮ್ಮ ರಾಮರಾಜ ಖಂಡ ಇವತ್ತು ಏನು ನಮ್ಮ ಕಂಪ್ಯೂಟ್ರು ಆನ್ಲೈನು ಅಂತ ಇದೀವೋ, ಆ ಕಂಪ್ಯೂಟರ್ನ ಇಂಡಿಯಾನಲ್ಲಿ ತಗೊಂಡು ಬಂದಿರೋ ಮಹಾನ್ ವ್ಯಕ್ತಿ. ಮತ್ತೆ ಇವತ್ತಿನ ದಿವಸ ಏನು ಯುವಕರು ಇದ್ದೀರೋ, ಫಸ್ಟ್ ಎಲ್ಲ ಬಂದ್ಬಿಟ್ಟು 21 ವಯಸ್ಸಿಗೆ ಬಂದ್ಬಿಟ್ಟು ಎಲೆಕ್ಷನ್ನಲ್ಲಿ ಓಟ್ ಹಾಕೋ ಹಕ್ಕಿತ್ತು. ಆವಾಗ ಮಾನ್ಯ ನಮ್ಮ ಕಾಂಗ್ರೆಸ್ಸಿನ ಸೊತ್ತು, ಈ ದೇಶದ ಸೊತ್ತು ಶ್ರೀಮತಿ ಇಂದಿರಾ ಗಾಂಧಿ, ಶ್ರೀಮತಿ ಸೋನಿಯಾ ಗಾಂಧಿ ಅಮ್ಮ, ಮತ್ತೆ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಅವ್ರನ್ನ ಎತ್ತೆ ತಂದಾಗಿದ್ದ ರಾಜೀವ್ ಗಾಂಧಿ ಅವರು ಬಂದ್ಬಿಟ್ಟು ಕಾಂಗ್ರೆಸ್ಗೆ ಮಾತ್ರ ಸೊತ್ತಲ್ಲ, ನಮ್ಮ ಭಾರತ ದೇಶಕ್ಕೆ ಸೊತ್ತು. ಅವ್ರ ಪ್ರಾಣನೇ, ಅವರು ರಕ್ತನೇ ಸುರಿದು ಈ ದೇಶ ಭೂಮಿನಲ್ಲಿ ಅರ್ಪಣೆ ಮಾಡಿ ಈ ದೇಶಕ್ಕಾಗಿ ಅವರು ತುಂಬ ದೇಶ ಕಟ್ಟಕ್ಕೆ ತುಂಬ ಕಷ್ಟ ಬಿದ್ದ ಒಂದು ಫ್ಯಾಮಿಲಿ ಅಂದರೆ ಮಾನ್ಯ ಇಂದಿರಾ ಗಾಂಧಿ ಅವರ ಫ್ಯಾಮಿಲು, ಜವಾಹರ್ಲಾಲ್ ನೆಹರುವಿಂದ ಅವರಿಂದ ಎಲ್ಲರಿಗೂ. ಇವತ್ತು ಮುಖ್ಯವಾಗಿ ಇವತ್ತು 20 ವರ್ಷದಿಂದ ಇದಕ್ಕೆ ಇವತ್ತು ತೆರೆ ಎಳೆದಿದ್ದಾರೆ ನಮ್ಮ ಮೇಡಮ್. ಅದಕ್ಕೆ ಯಾರ್ಯಾರು ಕಷ್ಟ ಬಿದ್ದಿದ್ದಾರೋ ಅವ್ರ ಪಾದಕ್ಕೆ ನಮ್ಮ ನಮಸ್ಕಾರಗಳು. ಇವತ್ತು ಅದನ್ನ ಬಂದ್ಬಿಟ್ಟು ಮುಂದೆ ನಿಂತ ನಮ್ಮ ಶಾಹಿದ್ ಬಬ್ಲು ಅವ್ರಿಗೂ ಅವ್ರ ತಂದೆಯವ್ರಿಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಇತಿಹಾಸನಲ್ಲಿ ಬರಿಬೇಕಾಗದ ದಿನ. ಕಷ್ಟ ಬಿದ್ದು ಮಾಡಿದ್ದಾರೆ. ಅದು ಯಾರು ನಮಗೆ ಒಳ್ಳೇದು ಮಾಡಿದ್ರೆ ಅವ್ರನ್ನ ಹೊಗಳ್ಬೇಕು, ಜನಗಳಿಗೆ ಗುರುತು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಮೇಡಮ್ ಒಂದ್ಸತಿ ನಮ್ಗೂ ಹೇಳಿದ್ರು, ಈ ಥರ ಬಂದ್ಬಿಟ್ಟು ಮುನ್ಸಿಪಾಲ್ಟಿನಲ್ಲಿ ಒಂದು ತೀರ್ಮಾನ ಮಾಡಿ ಅದನ್ನ ಬೇಗ ನಾವು ಮಾಡಬೇಕು ಹಂಗಂತ ನಮ್ಗೊಂದು ತೀರ್ಮಾನವನ್ನು ಮಾಡಿದ್ವಿ. ಅದು ಸಬ್ಜೆಕ್ಟ್ 19ನಲ್ಲಿ ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದು ಬಂದ್ಬಿಟ್ಟು ಮೇಡಮ್ ಅವರು ಮುನ್ಸಿಪಾಲ್ಟಿಯಿಂದ ಮಾಡಿ ನಮ್ಮ ಭಾರತ ಇದು ಪ್ರಧಾನಮಂತ್ರಿ ಆಗಿದ್ದವರು ಅವ್ರನ್ನ ಮಾಡಬೇಕಂತ. ನಮ್ಗದು ಅವಕಾಶ ಸಿಕ್ಕಿಲ್ಲ. ಬಟ್ ಇವರು ಅವಕಾಶ ಇವರು ಸಿಕ್ಕಿದೆ. ಇವರಿಗೆ ಮನಸ್ಫೂರ್ತಿಯಾಗಿ ನನ್ನ ಧನ್ಯವಾದಗಳು. ಇವತ್ತು ಇದು ಪಕ್ಷದ ವೇದಿಕೆ. ಪಕ್ಷದಲ್ಲಿ ಅವ್ರ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಪಕ್ಷದ ನಾಯಕನ್ನ ಇವತ್ತು ಗುರುತು ಮಾಡಿಸಿ, ಅದರಲ್ಲಿನೂ ಹಳೆಬರು ಜೈಪಾಲನಾಗಲಿ, KC ಮುರಳಣ್ಣ ಆಗಲಿ, ನಮ್ಮ ಲಾರೆನ್ಸ್ ಸಾರ್ ಆಗಲಿ, ಇನ್ನ ಅನೇಕ ಹಳೆ ಕಾಂಗ್ರೆಸ್ ಅವರು
ಅವ್ರನ್ನೆಲ್ಲ ಬಿಟ್ಟಿಲ್ಲ, ನಾವು ಕೇಳಲಿಲ್ಲ. ನಮ್ಮ ಹೆಸರುಗಳೆಲ್ಲ ಅದರಲ್ಲಿ ಹಾಕಿದ್ದು. ದೊಡ್ಡ ಮನಸ್ಸಿಗೆ ನಾನು ಶಬಾಸನ ಹೇಳ್ತೀನಿ. ನಾನೇ ಒಬ್ಬನೇ ಮಾಡಿದಲ್ಲ, ಇದು ಎಲ್ಲರಿಗೂ ಬೇಕು ಹಂಗಂತ ಕಾಂಗ್ರೆಸ್ನಲ್ಲಿ ಯಾರು ಮುಖಂಡರಿದ್ದಾರೋ ಅವ್ರ ಹೆಸರಿನಲ್ಲಿನೂ ಅದು ಇವತ್ತು ಹಾಕಿ ಅವ್ರ ದೊಡ್ಡ ಮನಸ್ಸಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ಇದು ಕಾಂಗ್ರೆಸ್ ವೇದಿಕೆ, ನಾವು ಗೌರ್ಮೆಂಟ್ ವೇದಿಕೆ ಅಲ್ಲ. ನಾನು ಒಂದು ಹೇಳ್ತೀನಿ, ನೆನ್ನೆಲ್ಲ ಮೊನ್ನೆ ದಿವಸ ನಮ್ಮ ಮೇಡಮ್ ಅವರು ಅಸೆಂಬ್ಲಿನಲ್ಲಿ ನಮ್ಮ KGF ಕ್ಷೇತ್ರ ಮಾತ್ರ ಅಲ್ಲ, ನಮ್ಮ ಕೋಲಾರ ಜಿಲ್ಲಾ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಂದೇಶನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಈ ಪೆನ್ಷನ್ ಯಾರು ಟೀಕೆ ಮಾಡಿದ್ರು ಆ ಟೀಕೆಗಳೆಲ್ಲ ಒಂದು ತೆರವಿಳಿದು ಆ BJP ಅವರು ಏನು ಗೊಂದಲ ಮಾಡಿದ್ರು ಅಸೆಂಬ್ಲಿನಲ್ಲಿ ನಮ್ಮ ಜನಗಳಿಗೆ, ಇಡೀ ಕರ್ನಾಟಕ ಜನಕ್ಕೆ, ಬರೀ KGF ಜನಕ್ಕಲ್ಲ, ಅವ್ರಿಗೆಲ್ಲ ಬಂದು ಈ ಥರ ಪೆನ್ಷನ್ ಅನ್ಯಾಯ ಆಗಿದೆ, ಅವ್ರಿಗೆ 32 ಲಕ್ಷದಿಂದ 1,20,000ವರೆಗೆ ಕೊಡಬೇಕು ಹಂಗನೆ ಹೇಳ್ಬಿಟ್ಟು ಇವತ್ತಿನ ದಿವಸ ಅಲ್ಲಿ ಅಸೆಂಬ್ಲಿನಲ್ಲಿ ಮಾತಾಡಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಅವರೆಲ್ಲ ಬಂದ್ಬಿಟ್ಟು ಇವತ್ತು ನಿಮ್ಮ ಆದೇಶನು ಎಲ್ಲ ವಾಟ್ಸಪ್ಗಳಲ್ಲಿ ಪೇಪರ್ಗಳೆಲ್ಲ ಬಂದಿದೆ. ಕಷ್ಟ ಬಿದ್ದು ಒಂದು ಹೆಣ್ಣುಮಗು ಇದು ಅಸೆಂಬ್ಲಿನಲ್ಲಿ ಮಾತಾಡಿ ಅದೆಲ್ಲ ಬಂದು ಇವತ್ತು ಸರಿ ಮಾಡಿ ಯಾರಿಗೂ ಅನ್ಯಾಯ ಬಾರ್ದು ನೋಡಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಇನ್ನೊಂದು ಕಾಂಗ್ರೆಸ್ ಅವ್ರಿಗೆ ಒಂದು ಹೇಳ್ತೀನಿ, ನಾವು ಮೇಡಮ್ ಒಂದು ಸಾಧನೆ ಮೇಡಮಿನ ಸಾಧನೆ ಬಂದ್ಬಿಟ್ಟು ಮನೆ ಮನೆಗೆ ತಪ್ಪಿಸೋಕೆ ನಾವು ಯಾರು ಬಂದ್ಬಿಟ್ಟು ಅದನ್ನ ಬಂದ್ಬಿಟ್ಟು ಜಯ ಮಾಡಿಲ್ಲ. ಹುಟ್ಟು ನಮ್ಮ ಮೇಡಮ್ ಬರ್ತಾರೆ, ಅವ್ರ ಜೊತೆನಲ್ಲಿ ನಿಂತ್ಕೋಬೇಕು ಹೋಗ್ಬೇಕು ಹಂಗಂತ ಅಲ್ಲ. ಅವ್ರು ಏನು ಸಾಧನೆ ಮಾಡಿದ್ದಾರೆ ಅದು ಮನೆ ಮನೆ ಬಾಗಿಲಿಗೆ ಹೋಗ್ಬೇಕು, ಮನೆ ಮನೆಯಲ್ಲಿರೋ ಕಷ್ಟಗಳನ್ನ ಅವ್ರ ಹತ್ರ ಬಂದು ತಗೊಳ್ಬೇಕು, ಅವರಿಂದ ಹೋಗ್ಬೇಕು. ಎಷ್ಟು ಟೀಕೆ ಮಾಡಿದ್ರು ಮೇಡಮ್ ಅವ್ರು ಮಾಡಿಲ್ಲ. ಯಾವನ ಒಬ್ಬ ಹೇಳಿದ ಅವ್ರ ಅಪ್ಪನ ಹತ್ರ ಕೇಳ್ಬೇಕ ಹಂಗಂತ ಅವ್ರ ತಾತನ ಹತ್ರ ಕೇಳಿ ಮಾಡಿದ್ದಾರೆ. ಇವತ್ತು ಅವ್ರ ತಾತನ ಹತ್ರ ಮಾಡಿ ಹೇಳಿದ್ದಾರೆ. ಇವತ್ತು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಬರೀ ಇದು ನಮ್ಮ ಕ್ಷೇತ್ರಕ್ಕಲ್ಲ, ಟೀಕೆಗಳು ಸಾಯುತ್ತೆ, ಕೆಲಸಗಳು ಉಳಿತದೆ. ಇವಾಗ ನಮ್ಮ ಮೇಡಮ್ ಅವರು ಇವತ್ತು MLA ಆಗಿ, ನಮ್ಮ ಕಾಂಗ್ರೆಸ್ ಶಾಸಕರಾಗಿ, ನಮ್ಮ ಕಾಂಗ್ರೆಸ್ ಮುನ್ಸಿಪಾಲ್ಟಿ ಆಗಿ ಇವತ್ತು KGFನಲ್ಲಿ ಏನೇನು ಅಭಿವೃದ್ಧಿ ಕಂಡಿದ್ದಾರೆ ಅಂತ ಕರ್ನಾಟಕದಲ್ಲಿ ಯಾವ ಜಿಲ್ಲೆನೋ ಯಾವ ಕ್ಷೇತ್ರನೂ ಕಂಡಿಲ್ಲದ ನಮ್ಮ ಕ್ಷೇತ್ರ ಅಭಿವೃದ್ಧಿನಲ್ಲಿ ಮೊದಲದಾಗಿದೆ. ಅದರಲ್ಲಿ ಜನಗಳ ಹತ್ರ ಸೇರಿಸೋದು ಕಾಂಗ್ರೆಸ್ ಅವರು ವಿಫಲವಾಗಿದೆ ಅಂತ ನಾನು ಆಪಾದನೆ ಮಾಡ್ತಾ ಇದ್ದೀನಿ. 7 ವರ್ಷ ಮುಂಚೆ ಯಾವ ತಹಸೀಲ್ದಾರ್ ಆಫೀಸ್ ಇತ್ತು ಇಲ್ಲಿ, ಯಾವ ಮಿನಿ ವಿಧಾನಸೌಧ ಇತ್ತು ಇಲ್ಲಿ, ಯಾವ ಕಾಲೇಜ್ ಇತ್ತು ಇಲ್ಲಿ, ಯಾವ ಹಾಸ್ಪಿಟ್ಲ್ ಇತ್ತು ಇಲ್ಲಿ, ಯಾವ DR ಕ್ವಾರ್ಟರ್ಸ್ ಇತ್ತು ಇಲ್ಲಿ. ಇವತ್ತು ಮಾನ್ಯ ನಮ್ಮ ಅಂಬೇಡ್ಕರ್ ಅವ್ರಿಗೆ ನಮ್ಮ ಅರಣ್ಮನೆ ತರ ಒಂದು ಸ್ಮಾರಕ ಕಟ್ತಾ ಇದ್ದಾರೆ. ಕಾಂಗ್ರೆಸ್ ಅವರೆಲ್ಲ ನೀವು ಹೋಗಿ ನೋಡ್ಬೇಕು, ಅದನ್ನ ಪ್ರಚಾರ ಮಾಡಬೇಕು. ನಮ್ಮ ಶಾಸಕರು 10 ಕೋಟಿನಲ್ಲಿ ಕಟ್ತಾ ಇದ್ದಾರೆ, 8 ಏಕರ್ನಲ್ಲಿ ಕಟ್ತಾ ಇದ್ದಾರೆ ಅಂತ ಜನಗಳಿಗೆ ಮುಟ್ಟಿಸೋದು ಕೆಲಸ ಮಾಡಬೇಕು. ನಾವಲ್ಲ, ಎಲ್ಲರೂ ಹೋಗ್ಬೇಕು. ನಮ್ಮ ಕರ್ತವ್ಯನ ಹೇಳಕ್ ಹೇಳ್ತೀನಿ. ನಾನು ಇಷ್ಟ ಬೀಳ್ತೀನಿ. ನಮ್ಮ ಮೇಡಮ್ ಅವರು ಹೇಳಿದ್ರು, ನಾನು ಹೇಳ್ತೀನಿ ನೋಡಿ, ನಾವು ಎಲೆಕ್ಷನ್ಗೆ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿವರೆಗ ಮೇಡಮ್ ಸಾಧನೆಗಳು ಏನಿದೆ ಅದು ಮನೆ ಮನೆಗೆ ತಲುಪಿಸಿದೆ. ನಾವು 50,000 ಲೀಡಿಂಗ್ನಲ್ಲಿ ಗೆದ್ದಿದ್ದೀವಿ. ನಾವು 1 ಲಕ್ಷ ಲೀಡಿಂಗ್ ಹೋಗ್ಬೇಕು. ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನೇ ಬಂದ್ಬಿಟ್ಟು ನಾವೆಲ್ಲ ವಿಫಲವಾಗ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹೇಳ್ತಾ ಇದ್ದೀವಿ ನೋಡಿ, ನೀವು ಎಲ್ಲರೂ ಬಂದ್ಬಿಟ್ಟು ಮೇಡಮ್ ಸಾಧನೆಗಳನ್ನ ಬಂದ್ಬಿಟ್ಟು ಹೇಳ್ಬೇಕು. ಮಾನ್ಯ ನಮ್ಮ ಹಿರಿಯವರು ಮುಂಚಿನ ಬ್ಲಾಕ್ ಅಧ್ಯಕ್ಷರು ಮೊದಲ ಮುತ್ತು ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರ. ಈ ಥರ ನಮ್ಮ ಸಾಧನೆಗಳ ಎಲ್ಲನೂ ನಾವು ಹೇಳಬೇಕು. ಇನ್ನೊಂದು ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ, ಟೀಕೆಗಳು ಸಾಯುತ್ತೆ, ಕೆಲಸಗಳು ನಿಲ್ಲುತ್ತೆ ಅಂತ. ಇವತ್ತು ಟೀಕೆಗಳು ಮಾಡ್ತಾರೆ, ರಾಜಕೀಯವಾಗಿ ಮಾತಾಡಲ್ಲ, ಬೇರೆ ಬೇರೆ ಮಾತಾಡ್ತಾರೆ. ನಾವು ಇದೇ ಊರಿನಲ್ಲಿ ಹುಟ್ಟಿ ಮಗ, ನಾವು ಮೀಸೆ ಇದೆ ನಮಗೂ ಮಾತಾಡಕ್ಕೆ ಹಕ್ಕಿದೆ. ನೀವು ರಾಜಕೀಯವಾಗಿ ಟೀಕೆ ಮಾಡಿ, ಪೊಲಿಟಿಕಲ್ ಆಗಿ ಟೀಕೆ ಮಾಡಿ, ಇನ್ನೊಂದು ಸತಿ ಯಾರಾದರೂ ನಮ್ಮ ಮೇಡಮನೋ ಆಗಲಿ ಬೇರೆಯವರು ಆಗಲಿ ಅವ್ರು ಏನು ಲಿಮಿಟ್ ಇದೋ ಲಿಮಿಟಿಗೆ ಮೇಲೆ ಟೀಕೆ ಹಾಕಿದ್ರೆ ನಾವು ಮೀಸೆ ಇಟ್ಕೊಂಡು ಗನ್ಸಾಗಿ ಓಡೋರಲ್ಲ. ಯಾರು ಓಡ್ತಾರ ಇಲ್ಲ, ಈ ವಲ್ಲಲ್ ಮುನ್ಸ್ವಾಮಿಗೆ ನಿಮ್ಗೆ 3 ಕೊಟ್ಟೆ ಕೊಡ್ತೀನಿ. ನಿಮ್ದು ಕೂಡ ಸೂಟ್ ಕೇಸ್ ತುಂಬ ಇದೆ ನನ್ನ ಹತ್ರ.
ಸೂಟ್ ಕೇಸು, ಟ್ರಂಕು, ಬೀರೋ ಎಲ್ಲದರಲ್ಲಿ ಇಟ್ಟಿದ್ದೀನಿ. ಎತ್ತು ಬಿಟ್ರೆ ನೀವು ಎಲ್ಲಿಗೆ ಓಡ್ತಾರ ಆಗಲ್ಲ. ಯಾವ ನೋಡಿದ್ರು ಸರಿ, ಎಲ್ಲಿ ನೋಡಿದ್ರು ಸರಿ, ಇವರು ಸಿಕ್ಕಿರೋ ಒಂದೇ ವ್ಯಕ್ತಿ ಗೋವಿಂದಗೌಡ. ಅವರು ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರು. ಈ ಕ್ಷೇತ್ರದಲ್ಲಿ ಎಷ್ಟು ಸಾವಿರ ಜನಕ್ಕೆ ಲೋನ್ ಕೊಟ್ಟಿರೋರು. ಉದಾಹರಣೆ ಕೇಳ್ತೀನಿ, ಈ ವಾರ ಕೂಡ ಒಬ್ಬರು ಹಾಸ್ಪಿಟಲ್ನಲ್ಲಿ ಪ್ರಾಣಾಗ್ಲಿ ನಗಲ್ತಾ ಇದ್ದಾರೆ, ಅವ್ರಿಗೆ 2 ಲಕ್ಷ ಕೊಟ್ಟಿದ್ದಾರೆ. ಈ KGF ನಲ್ಲಿ ಜಾತ್ರೆ, ಒಂದು ದೇವಸ್ಥಾನ ವ್ಯಕ್ತಿ ಅಂದ್ರೆ ಅವ್ರ ಹತ್ರ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಎಡಗಣ್ಣಲ್ಲಿ ತಮಿಳ್ನಲ್ಲಿ ಇರ್ತಾನೆ, ಅದು ಅರ್ಧ ಕೈಗೆ ಸುನಾಮ ಬೇಕಾದಲ್ಲ ಪೇಸಂತಿ ಜಾಸ್ತಿ. ಒಂದು ಮಾರ್ಗದರ್ಶಕರು ನಮಗೆ, ಅವರು ನಮ್ಮ ಪಕ್ಷಕ್ಕೆ ಮಾರ್ಗದರ್ಶಕರು. DCC ಬ್ಯಾಂಕ್ನಲ್ಲಿ ಲೋನ್ ಕೊಡುವಾಗ ಗೋವಿಂದಗೌಡರು ಚೆನ್ನಾಗಿದ್ರು ಅವತ್ತು. ಅವ್ರ ಹತ್ರ ಹೋಗಿಬಿಟ್ಟು ಇವ್ರಿಗೆ 10 ಲೋನ್ ಕೊಡಿ, ಇವ್ರಿಗೆ 100 ಲೋನ್ ಕೊಡಿ ಹಂಗಂತ ಕಿವಿ ನಿಂತ್ಕೊಂಡಿರಲಿಲ್ಲ. ಅವಾಗ ನಿಮ್ಗೆ ನಾಚಿಕೆ ಇಲ್ಲ. ಇವತ್ತು ಟೀಕೆ ಮಾಡಕ್ ಮಾತ್ರ ಯಾವತ್ತು ನೋಡಿದ್ರು ಗೋವಿಂದಗೌಡರು ಯಾಕಂದ್ರೆ ಇಲ್ಲಿ ರೂಪಾ ಮೇಡಮ್ ಹತ್ರ ಬಂದ್ಬಿಟ್ಟು ಹೇಳಕ್ಕೆ ಯಾವ ಟೀಕೆನೂ ಇಲ್ಲ. ಅವ್ರಿಗೆ ಏನಿದೆಯಾ ಅವರು ಶಕ್ತಿಗಿಂತ ಮೀರಿ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ಕರ್ತಕರು ಒಬ್ಬೊಬ್ರು ಸಿಪಾಯಿ ತರ ಇರಬೇಕು. ಯಾವನ ಮಾಡ್ತಾನೆ ಅವ್ರಿಗೆ ತಿರುಗೇಟ್ ಕೊಡ್ಬೇಕು. ಅವಾಗನೇ ನೀವು ಬಂದ್ಬಿಟ್ಟು ನಿಜವಾಗಲೇ ನೀವು ಕಾಂಗ್ರೆಸ್ ಅವರನ್ನು ಹೇಳ್ಕೊಳಕ್ ಆಗ್ತೀನಿ. ನಿಮ್ ಬಾಯಿ ಇಲ್ಲ, ನೀವು ಮಾತಾಡೋದಲ್ಲ, ನಮ್ಮ ಸಾಧನೆಗಳೇ ಹೇಳ್ಬೇಕು. ಅವ್ರು ಟೀಕೆ ಮಾಡೋವ್ರಿಗೆ ಅವ್ರಿಗೆ ಹೇಳ್ಬೇಕು. ಇವತ್ತು ಏನ್ ಟೀಕೆ ಮಾಡಿದ್ರು, 14,000 ಜನಗಳಿಗೆ ಪೆನ್ಷನ್ ಇಲ್ಲ, ಮೇಡಮ್ ಅವರೇ ಮಾಡ್ಬಿಟ್ರು, ಮೇಡಮ್ ಕೇಳಲಿಲ್ಲ ಅಂತ ಇವತ್ತು ರಾಜಕೀಯಕ್ಕೆ ಮಾಡಿಕೊಟ್ಟಿದ್ದಾರೆ. ಅದು ಯಾರು ಹೇಳ್ಬೇಕು? ನಾವೆಲ್ಲ ಹೋಗಿ ಮನೆಗೆ ಹೇಳ್ಬೇಕು, ನಮ್ಮ ಮೇಡಮ್ ನಿಮ್ಮ ಕಷ್ಟ ಎಲ್ಲ ತೀರ್ಸಿದ್ದಾರೆ. ಯಾವುದೇ ಒಂದು ಪ್ರಯತ್ನ ಇದ್ರೆ ಆವತ್ತೇ ಬಂದ್ಬಿಟ್ಟು ಬೆಂಗಳೂರಿಂದ ಅಧಿಕಾರಿಗಳನ್ನ ಕರ್ಕೊಂಡು ಸಭೆ ಮಾಡ್ತಾರೆ, ಕ್ಯಾಂಪಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಈ ನಮ್ಮ ಕ್ಷೇತ್ರದಲ್ಲಿ ಬೀಶಾಪನ್ ಹೇಳ್ತಾರೆ ಅಂಡರ್ಸ್ಟ್ಯಾಂಡ್ ಪೇಟೆ, ಇಲ್ಲಿ ಇರೋರೆಲ್ಲ ನಿಮ್ಗೆ ಗೊತ್ತಿದೆ. ಮೇಡಮ್ ಬಂದ ಮೇಲೆ ಈ ರೋಡ್ ಹೆಂಗಾಗಿದೆ, ಬ್ರಿಡ್ಜ್ ಹೆಂಗಾಗಿದೆ, ಲೈಟ್ ಹೆಂಗಾಗಿದೆ, ಎದೆ ಮುಟ್ಟಿ ನೀವೆಲ್ಲ ನೋಡ್ಬೇಕು. ನಾನು ಮಾನ್ಯ ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು, ದಯವಿಟ್ಟು ಮೇಡಮ್ ಈ ರೂಟ್ನಲ್ಲಿ ಯಾವ್ದಾದ್ರು ಬಸ್ ಹೋಗುತ್ತೋ, ಕುಪ್ಪಮ್ಮ ಹೋಗೋದು ಇಲ್ಲಿ ಬಂದು ನಿಲ್ಲಬೇಕು, ಕುಪ್ಪಿನ ಬರೋದು ಇಲ್ಲಿ ಬಂದು ನಿಲ್ಲಬೇಕು. ಇದು 30 ವರ್ಷ ಸಾಧನೆನ ನಮ್ಮ ಮೇಡಮ್ ಅವರು ಬ್ರೇಕ್ ಮಾಡಿದ್ದಾರೆ ಅಂತ ನೀವು ಈ ಸ್ಟ್ಯಾಚ್ ತೆಗೆದ್ಬಿಟ್ಟು ಇದರಲ್ಲಿ ನಿಮ್ಮ ಕೈಯಿಂದ ಇದು ಓಪನ್ ಮಾಡಿ ಕೊಟ್ಟಿದ್ದಲ್ಲ. ಈ ಬಸ್ ಬಂದ್ರೂ ರೂಪಾ ಮೇಡಮ್ ಇಂದ ಬಸ್ ಬಂತು, ನಮ್ಮ MLA ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅಂತ ನೀವು ಎಲ್ಲರೂ ಬಂದು ಎಲ್ಲ ಬಸ್ನ ಇಲ್ಲಿ ಬಂದು ನಿಂತು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ನಿಮ್ಮನ್ನ ವಿನಂತಿ ಮಾಡ್ತೀನಿ ಮೇಡಮ್. ನಾನು ಯಾಕಂದ್ರೆ ನಮ್ಮ ಆದಂಗ ಜಾಸ್ತಿ ಇತ್ತು. ಇದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸಿನ ಸೊತ್ತು. ಭಾರತ ರತ್ನ ರಾಜೀವ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸೊತ್ತು. ಇದರಲ್ಲಿ ನಮ್ಮ ಮಾತಾಡಕ್ಕೆ, ಪಕ್ಷದಲ್ಲಿ ಮಾತಾಡೋಕೆ ನಮ್ಗೆ ಹಕ್ಕಿದೆ. ಅದರಿಂದ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ಬಿಚ್ಚಿ ಇಡೋಕೆ ನನಗೆ ಇವತ್ತು ಒಂದು ಟೈಮ್ ಸಿಕ್ಕಿದೆ. ಅದರಿಂದ ನಾನು ಹೇಳ್ತೀನಿ ನೋಡಿ, ನಮ್ಮ ಕಾರ್ಯಕರ್ತರೆ ನೀವೆಲ್ಲ ವೀರಾದಿ ವೀರನಾಗಿರ್ಬೇಕು, ಶೂರಾದಿ ಶೂರನಾಗಿರ್ಬೇಕು. ನಾವು ಎಲ್ಲ ಮಾಡ್ಬಿಟ್ಟು ನಾವು ಏನಿಲ್ಲಂಗ, ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲಂಗ ಕೂತ್ಕೋಬಾರ್ದು. ನಮ್ಗೇನು ಮಾಡಿಲ್ಲ ಮೇಡಮ್ ಹೇಳಿ, ನಮ್ಗೇನು ಮಾಡಿಲ್ಲ. ರೋಡ್ ಮಾಡಿಲ್ವಾ, ಲೈಟ್ ಮಾಡಿಲ್ವಾ, ನಮ್ಮ 7 ವರ್ಷಕ್ಕೆ ಮುಂಚೆ ಇರೋರೆಲ್ಲ ಬಿಲ್ಡಿಂಗ್ ಎಲ್ಲ ಬಂದ್ಬಿಟ್ಟು ಅದೇ ಅಲ್ಲೇ ಇದ್ದು ಬಿಡ್ತಾ, ಅವ್ರ ಕಷ್ಟ ಇಲ್ವಾ, ಅವ್ರ ಶ್ರಮ ಇಲ್ವಾ, ಅದೆಲ್ಲ ಬಂದ್ಬಿಟ್ಟು ನಮಗೆ ಜನಗಳಿಗೆ ಹೇಳ್ಬೇಕು. ಒಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಏನು ಕಾರ್ಯಕ್ರಮ ಮಾಡಿದ್ರೆ ಅದು ಮುಟ್ಟಬೇಕು. ಅದೇ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್ಗಳೆಲ್ಲ ಮಾಡಬೇಕಾಗಿರೋ ಕರ್ತವ್ಯ, ಅದ್ರ ಮಾಡಬೇಕು. ಮೇಡಮ್ ಮೊನ್ನೆ ಇದು ಕಿರ್ಚಾಡಿದ್ರು, ಅವ್ರು ಕೂಗಾಡಿದ್ರು, ಅದರಲ್ಲಿ ಇವತ್ತು ಜಯ ಮಾಡಿಕೊಂಡು 17ನೇ ತಾರೀಕು ಅಸೆಂಬ್ಲಿನಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. 18ಕ್ಕೆ ಇದು ಆದೇಶ ಬರುತ್ತೆ. ನಮ್ಮ ತಹಸೀಲ್ದಾರ್ ಅವರು ಬಂದ್ಬಿಟ್ಟು ನಮ್ಮ ಮೇಡಮ್ ಅವರ ಪ್ರಯತ್ನದಿಂದ ಇಡೀ ರಾಜ್ಯಕ್ಕೆ ಈ ಪೆನ್ಷನ್ ಸಮಸ್ಯೆ ತೀರುತ್ತು ಅಂತ ಹೇಳಿದ್ದಾರೆ. ನೀವು ಕಾಂಗ್ರೆಸ್ ಅವರು ನಿಮ್ಮ ಮನೆಗೆ ಹೇಳಕ್ಕೆ ನಿಮ್ಗೆ ಏನು ತೊಂದರೆ? ಹೇಳ್ಬೇಕು, ನಮ್ಮ ಮೇಡಮ್ ತೀರ್ಸಿದ್ದಾರೆ, ಭಯ ಬೀಳ್ಬೇಡಿ, ನಿಮ್ಗೆಲ್ಲ ಮಾಡಿಕೊಡ್ತಾರೆ ಹಂಗಂತ ನೀವು ಹೇಳ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇರೋದು ಹೇಳಿದ್ದೀನಿ. ನಾನು ಸುಮ್ಗೆ ಹೇಳೋದಲ್ಲ, ಇಲ್ಲ. ಇನ್ನೊಂದ್ಸತಿ ಹೇಳ್ತೀನಿ, 20 ವರ್ಷದಿಂದ ಮುಚ್ಚಾಕಿದ ಮಹಾನುಭಾವ ಶ್ರೀಮಾನ್ ರಾಜೀವ್ ಗಾಂಧಿ ಅವ್ರ ಸ್ಟ್ಯಾಚ್ಯೂನೇ, ಶ್ರೀಮಾನ್ ಅವರು ಬಬ್ಲು ಅವ್ರ ಫ್ಯಾಮಿಲಿ ಇವತ್ತು ಇಷ್ಟು ಹಂತಕ್ಕೆ ತಗೊಂಡು ಬಂದಿದ್ದಾರೆ. ಇದು ತುಂಬ ಮೆಚ್ಕೋಬೇಕಾಗಿದೆ ವಿಷಯ. ನನ್ನ ಮನಸಾರಾಗಿ ನನ್ನ ಪರವಾಗಿ, ನಮ್ಮ KGF ಜನತಾ ಪರವಾಗಿ ಯಾವಾಗ ನೋಡಿದ್ರು ಈ ನಮ್ಮ ಮಾಧ್ಯಮ ಮಿತ್ರರು ಮುಚ್ಚಾಕಿದ್ದಾರೆ. 1 ವಾರ ಹಾಕಿ ಸ್ವಾಮಿ ತೆರೆದಿದ್ದಾರೆ ಅಂತ ನಮ್ಮ ಮೇಡಮ್ ತೆರೆದಿದ್ದಾರೆ. ಹಂಗಂತ ನೀವು 1 ವಾರ ಆಗ್ಬೇಕು.
ಅವರು ಈ ಈ ದೇಶಕ್ಕೆ ರಕ್ತ ಕೊಟ್ಟಿರೋದು ಯಾರಂದ್ರೆ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವರು ಶೂಟ್ ಮಾಡುವಾಗ ರಕ್ತ ಸುರಿತು. ನಮ್ಮ ಇದು ಶ್ರೀಪೆರಂಬತ್ತೂರಿನಲ್ಲಿ ಅವ್ರು ಪ್ರಾಣ ಕೊಟ್ಟು ರಕ್ತ ಕೊಟ್ಟು ಇವತ್ತು ದೇಶಕ್ಕಾಗಿ ಅವರು ಪ್ರಾಣ ಕೊಟ್ಟವರು. ಅವರೆಲ್ಲ ನೀವು ನಮ್ಮ ಇನ್ನೂ ಕಾಂಗ್ರೆಸ್ ಪಕ್ಷ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಪುತ್ಲೆ ಇದೆ. ಮೇಯ್ನು ರಾಜೀವ್ ಗಾಂಧಿ ಅವರು ಪುತ್ಲೆ ಬಂದ್ಬಿಟ್ಟು ಇಲ್ಲಿ ಅಂಡರ್ಸ್ಟ್ಯಾಂಡ್ ಪ್ಯಾಟರ್ನ್ ಬಂದಿದೆ. ನಿಮ್ಮ ಫ್ಯಾಮಿಲಿಗೆ ಯಾವತ್ತೂ ಹೆಸರು ಇರುತ್ತೆ. ನಮ್ಮ ಹಳೆ ಕಾಂಗ್ರೆಸ್ ಅವರು ಯಾರು ಕಷ್ಟ ಬಿದ್ದಿದ್ದಾರೆ, ನಾನು ಫಸ್ಟ್ ಹೇಳ್ಬಿಟ್ಟು ಅವ್ರ ಪಾದಕ್ಕೂ ನಾನು ನಮಸ್ಕಾರ ಹೇಳ್ತೀನಿ. ಅವರು ಅಂತ ನಾನು ಹೇಳಲ್ಲ. ಯಾರು ಕಷ್ಟ ಬಿದ್ದಿದ್ದಾರೋ ಅವ್ರ ಪಾದಗಳಿಗೆಲ್ಲ ನಾನು ನಮಸ್ಕಾರಗಳು ಹೇಳಿ ಇಷ್ಟೊತ್ತು ಅವಕಾಶ ಕೊಟ್ಟ ನಮ್ಮ ಮೇಡಮ್ ಅವ್ರಿಗೂ, ನಮ್ಮ ಇಲ್ಲ ಪಕ್ಷದಲ್ಲಿ ಕೌನ್ಸಿಲರ್ಗಳು ಎಲ್ಲ ನಿಮ್ಮ ಹೆಸರು ಹೇಳಿಲ್ಲ ಅಂತ ನಮಗೆ ಇದು ಮಾಡಬೇಡಿ. ಮನಸ್ಸಲ್ಲಿ ಇದೆ, ಹುಟ್ಟುವಾಗ ಉಸಿರಿರಲ್ಲ, ಸಾಯುವಾಗ ಹೆಸರಿರಲ್ಲ. ನಮ್ಮ ಮೇಡಮ್ಗೆ ನಿಮ್ಮ ಟೀಕೆಗಳು ಎಷ್ಟು ಜನ ಮಾಡ್ತಾರೋ, ಟೀಕೆಗಳು ಸಾಯ್ತೆ, ಕೆಲಸಗಳು ಉಳಿತದೆ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಹೇಳಿ ಮುಗಿಸ್ತೀನಿ.